ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್ಸ್. ಆ್ಯಂಡ್ ಇವತ್ತು ಇನ್ನೂ ಒಂದು ಜಾಗ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದ್ದೀವಿ. ಆ್ಯಕ್ಚುಲಿ RR ನಗರ ಸುತ್ತಮುತ್ತ ಬೇಕಾದಷ್ಟು ಡೈನಿಂಗ್ಸ್ ಇದೆ, ರೆಸ್ಟೋರೆಂಟ್ಸ್ ಇದೆ. ಸೊ ಇದನ್ನು ನಾನು ಹೋಗ್ತಾ ಬರ್ತಾ ಉತ್ತರಳ್ಳಿಗೆ ನೋಡ್ತಾ ಇದ್ದೆ ಆ್ಯಂಡ್ ಫೆಲ್ಟ್ ಲೈಕ್ ಓಕೆ ಒಂದ್ಸತಿ ಇಲ್ಲಿಗೆ ಬರೋಣ ಅಂತ. ಸೊ ಮಗನ ಬರ್ಡೇ ಇರೋದ್ರಿಂದ ಸರಿ ಇವತ್ತೇ ಹೋಗೋಣ, ಒಂದು ಡಿನ್ನರು ಆಗತ್ತೆ ಅಂತ, ಸೆಲೆಬ್ರೇಷನ್ ಆಗತ್ತೆ ಅಂತ ಬಂದ್ವಿ. ಸೊ ಇದ್ರ ಹೆಸರು ಡ್ರಿಂಕ್ ಆ್ಯಂಡ್ ಡೈನ್ ಅಂತ ಹೇಳಿ. ಸೊ ಇದು ಉತ್ತರಳ್ಳಿ ಮೇನ್ ರೋಡಿಗೆ ಕನೆಕ್ಟ್ ಆಗೋಂಥ ರೋಡ್ ಏನಿದೆ, ವಿಷ್ಣುವರ್ಧನ್ ಸಮಾಧಿ ಹತ್ರ. ಸೊ ಅಲ್ಲಿ ಇದೆ ಮೇನ್ ರೋಡಲ್ಲಿ. ಆ್ಯಂಡ್ ವ್ಯಾಲೆಟ್ ಪಾರ್ಕಿಂಗ್ ಇದೆ. ಸೊ ನೋ ವರೀಸ್, ನಾವು ಕಾರ್ನ ಮೇನ್ ಪಾರ್ಕಿಂಗ್ ಹತ್ರ ಬಿಟ್ಟರೆ ಅವರು ಅದನ್ನು ಪಾರ್ಕ್ ಮಾಡ್ತಾರೆ. ಸೊ ಈಗ ಒಳಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನೈಸ್ 2-3 ಫ್ಲೋರ್ ಇದೆ. ಸೊ ಒಳಗಡೆ ಹೋಗಿ ನೋಡುವ ಏನಿದೆ ಏನಿಲ್ಲ, ಕ್ವಶನ್ಸ್ ಏನೇನಿದೆ. ಆ್ಯಂಡ್ ಮಕ್ಕಳು ಅಷ್ಟೇ, ದೇ ಆರ್ ವೆರಿ ಎಕ್ಸೈಟೆಡ್. ಹೊಸ ಪ್ಲೇಸು, ಹೊಸದು ತಿನ್ನಕ್ಕೆ ಸಿಗತ್ತೆ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ದ ಎಂಟ್ರಿ. ಸೊ ಆ್ಯಕ್ಚುಲಿ ಎಂಟ್ರೆನ್ಸಲ್ಲಿ ಹೋಗ್ಬಿಟ್ಟು ರಿಸೆಪ್ಷನಲ್ಲಿ ಫಸ್ಟು ನೀವು ಏನು ಪ್ರಿಫರೆನ್ಸ್ ಇರುತ್ತೆ, ಲೈಕ್ ಫ್ಯಾಮಿಲಿನ, ಕಿಡ್ಸಾ ಅಥವಾ ಬರೀ ಫ್ರೆಂಡ್ಸಾ, ಯಾಕಂದರೆ ಸ್ಮೋಕಿಂಗ್ ನಾನ್ ಸ್ಮೋಕಿಂಗ್ ಏರಿಯಾ ಇದೆಲ್ಲ ಇದೆ. ಸೊ ನಾ ಆ್ಯಕ್ಚುಲಿ ಬುಕ್ ಮಾಡಿದ್ದು ಯಾಕಂದರೆ ಅವನಿಗೆ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕಿತ್ತು. ಸೊ ಸ್ವಲ್ಪ ಡೆಕೋರೇಷನ್ ಮಾಡಿಸೋಣ ಅಂತ ಹೇಳಿ ಡೆಕೋರೇಷನ್ ಮಾಡೋಕ್ಕೆ ಹೇಳಿದ್ವಿ. ಹಾಗಾಗಿ ಅದನ್ನೇ ವಿಚಾರಿಸ್ತಾ ಇದ್ದಾರೆ, ಎಲ್ಲಿ ಏನು ಯಾವುದು ಅಂತೆಲ್ಲ ಡೀಟೇಲ್ಸ್ ಕೊಟ್ಟಿರ್ತೀವಲ್ಲ. ಸೊ ದೇ ಆರ್ ಜಸ್ಟ್ ಎಂಕ್ವೈರಿಂಗ್ ಅಬೌಟ್ ಇಟ್. ಆ್ಯಂಡ್ ಎಸ್, ನಾವು ಅವ್ರಿಗೆ ಹೇಳಿದರೆ ಈ ಥರ ಬರ್ಡೇಗೆ, ಆ್ಯನಿವರ್ಸರಿಗೆ ಅಥವಾ ಸೆಲೆಬ್ರೇಷನ್ಸ್ಗೆ ಅಂತ ಅದಕ್ಕೆ ಡೆಕೋರೇಷನ್ ಮಾಡುತ್ತಾರೆ, ಪ್ಲಸ್ ಕೇಕಿಗೆಲ್ಲ ಅರೇಂಜ್ ಮಾಡ್ತಾರೆ. ಬಟ್ ಎವ್ರಿಥಿಂಗ್ ವಿಲ್ ಬಿ ಚಾರ್ಜ್. ಸೊ ಅದನ್ನು ಚಾರ್ಜಸ್ನ ನಾವು ಎಕ್ಸ್ಟ್ರಾ ಏನಿದೆ ಅದನ್ನು ಪೇ ಮಾಡಿದರೆ, ಈವನ್ ಯಾವ್ದು ಡೆಕೋರೇಷನ್ ಬೇಕು ಅಂತ ಹೇಳಿ ಅವರು ಆ್ಯಕ್ಚುಲಿ ನಮಗೆ ಡಿಸೈನ್ಸ್ ಕಳಿಸ್ತಾರೆ, ಅದನ್ನು ನಾವು ಮಾಡ್ಬೋದು. ಸೊ ನಾವು ವಿ ಡಿಸೈಡೆಡ್ ಟು ಗೋ ಆ್ಯಂಡ್ ಸಿ ಏನು ನಮ್ಮ ಒಂದು ಸೆಲೆಬ್ರೇಷನ್ ಡೆಕೋ ಹೇಗಿದೆ ಅಂತ ಹೇಳಿ ನೋಡೋಣ ಅಂತ. ಸೊ ಆ್ಯಕ್ಚುಲಿ ಇದು ಡೌನ್ ಫ್ಲೋರ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಮೇಲ್ಗಡೆ ಆ್ಯಕ್ಚುಲಿ ಓಪನ್ ಸ್ಪೇಸ್ ಆ ಥರ ಇದೆ. ಸೊ ಇಲ್ಲಿ ಆ್ಯಕ್ಚುಲಾಗಿ ಕೂತ್ಕೊಂಡು ಫೋಟೋ ತೆಗೆಸ್ಕೊಳಕ್ಕೆ ಸೂಪರ್ ಆಗಿರುವಂಥ ಒಂದು ಸೋಫಾ ಇದೆ. ಬಟ್ ಅದನ್ನು ಆಮೇಲೆ ನೋಡೋಣ, ಫಸ್ಟ್ ಇಲ್ಲಿ ಹೋಗಿ ನಮ್ಮ ಒಂದು ಡೆಕೋರೇಷನ್ ನೋಡೋಣ ಅಂತ ಹೇಳಿ ಬಂದ್ವಿ. ಆ್ಯಂಡ್ ಇಟ್ ಈಸ್ ಸೂಪರ್. ಸೊ ಇದು ಇಂಡೋರ್ ಸೀಟಿಂಗ್. ಸೊ ಇಂಡೋರ್ ಸೀಟಿಂಗಲ್ಲಿ ನಿಮಗೆ ಸೂಪರ್ ಆಗಿರೋ ಕಂಫಿ ಆಗಿರೋ ಚೇರ್ಸ್, ಟೇಬಲ್ಸ್ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ಇಟ್ ಲುಕ್ಸ್ ರಿಯಲಿ ಫ್ಯಾಬ್. ಸೊ ಎಸ್, ಫೈನಲಿ ದ ಡೆಕೋರೇಷನ್. ಸೊ ಹ್ಯಾಪಿ ಬರ್ಡೇ ಡೆಕೋರೇಷನ್ ಏನು ಒಂದು ಮಾಡಿಸಿದ್ದಾರೆ, ಚೆನ್ನಾಗಿದೆ, ಸಿಂಪಲ್ ಆ್ಯಂಡ್ ಕ್ಯೂಟ್ ಆಗಿದೆ. ಆ್ಯಂಡ್ ಒಂಥರ ಹುಡುಗರು ಹೆಂಗೆ ಬೇಕಂಗೆ ಇದೆ, ತುಂಬ ಕಲರ್ಫುಲ್ ಆಗಿ ಮಾಡಿಲ್ಲ ಅವರು. ಸೊ ದೇ ನೋ ಲೈಕ್ ವಾಟ್ ಗರ್ಲ್ಸ್ ಲೈಕ್ ಆ್ಯಂಡ್ ವಾಟ್ ಬಾಯ್ಸ್ ಲೈಕ್ ಅಂತ ಹೇಳಿ. ಸೊ ಸಿಂಪಲ್ ಆಗಿ ಕ್ಯೂಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಈಗ ನಾವು ಆ್ಯಕ್ಚುಲಿಯಾಗಿ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀವಿ, ಯಾಕಂದರೆ ಕೇಕ್ ಆನ್ ದ ವೇ ಬರ್ತದೆ. ಯಾಕಂದರೆ ತುಂಬ ಬೇಗನೂ ಅವರು ತರಿಸಿಡೋಕ್ಕಾಗೋದಿಲ್ಲ ಅಲ್ಲ, ಹಾಗಾಗಿ ಅವರು ಏನು ಆರ್ಡರ್ ಮಾಡಿದ್ದಾರೆ ಅವರಿಗೆ ಫೋನ್ ಮಾಡಿ ಫ್ರೆಶ್ ಆಗಿ ತಂದು ಕೊಡೋಕ್ಕೆ ಹೇಳಿದ್ದಾರೆ. ಸೊ ಅಲ್ಲಿ ತನಕ ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದೇ ಆರ್ ಇನ್ ದ ವೈಬ್ಸ್ ಲೈಕ್ ಓಕೆ ಅಂತ ಹೇಳಿ. ಸೊ ವಿಸ್ಕಿಪೀಡಿಯಾ ಅಂತ ಹೇಳಿ ಇಲ್ಲಿ ಆ್ಯಕ್ಚುಲಿ ಬಾರ್ ಕೌಂಟರ್ ಮಾಡಿದ್ದಾರೆ, ತುಂಬಾ ಸೂಪರ್ ಆಗಿದೆ. ಸೊ ಇದೆಲ್ಲ ಇಂಡೋರಲ್ಲಿದೆ. ಮೇಲ್ಗಡೆ ನಾವು ಏನು ಅವಾಗ ತೋರಿಸಿದೆ ಅದು ಔಟ್ಡೋರ್ ಮತ್ತು ಮೇಲ್ಗಡೆ ಇರೋದು. ಸೊ ನಾವು ಆ್ಯಕ್ಚುಲಾಗಿ ಅಲ್ಲಿ ತನಕ ಸ್ವಲ್ಪ ಹೊಟ್ಟೆ ಹಸಿತಾಯಿತ್ತು. ಸೊ ಸ್ವಲ್ಪ ಫುಡ್ನ ಸ್ಟಾರ್ಟರ್ಸ್ನ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ನೈಸ್, ಇಟ್ ವಾಸ್ ನೈಸ್. ಸೊ ಯಾಕಂದರೆ ಮಕ್ಕಳಿಗೆಲ್ಲ ಫುಲ್ ಹೊಟ್ಟೆ ಹಸ್ದಿತ್ತು ಫಸ್ಟೇ ಬಂದು. ಸೊ ಬರ್ಗರ್ ಎಲ್ಲ ತೊಗೊಂಡು ಇಟ್ ವಾಸ್ ನೈಸ್ಲಿ ಡೆಕೋರೇಟೆಡ್. ಸೊ ನೀವು ಇಲ್ಲಿ ಹೆಸರು ಕೊಟ್ಟರೆ ಅದನ್ನು ಆ್ಯಕ್ಚುಲಿ ಅಲ್ಲಿ ಬರೀತಾರೆ. ಸೊ ನಾವು ಏನು ಕೊಟ್ಟಿರಲಿಲ್ಲ, ಸೊ ದೇ ಲವರ್ ಅಂತ ಬರೆದ್ಬಿಟ್ಕೊಟ್ಟಿದ್ದಾರೆ. ಸೊ ಇಟ್ಸ್ ನೈಸ್. ಡಬಲ್ ಚೀಸ್ ಬರ್ಗರು. ಆ್ಯಂಡ್ ರೇಟ್ ವೈಸು ಓಕೆ. ಈಗಿನ ಕಾಲದಲ್ಲಿ ಆಬ್ವಿಯಸ್ಲಿ ಯು ಕ್ಯಾಂಟ್ ಎಕ್ಸ್ಪೆಕ್ಟ್ ಟು ಬಿ ಲೆಸ್. ಸೊ ಕೇಕ್ ಬಂದಾಯಿತು. ಆ್ಯಂಡ್ ಇಟ್ ಈಸ್ ಲೈಕ್ ನನ್ನ ಮಗನ ಫೇವ್ರೆಟ್ ಚಾಕ್ಲೇಟ್ ಕೇಕ್ನೇ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಇಟ್ ವಾಸ್ ರಿಯಲಿ ರಿಯಲಿ ನೈಸ್, ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಓವರ್ ಆಲ್ ಡೆಕೋರೇಷನ್ ಸೂಪರ್ ಆಗಿತ್ತು. ಆ್ಯಂಡ್ ಕೇಕ್ ಸಹ ರೆಡಿಯಾಗಿದೆ. ಸೊ ಈಗ ನಾವು ಅದನ್ನು ಕಟ್ ಮಾಡಿಸಿ ದೆನ್ ವಿಲ್ ಹ್ಯಾವ್ ದ ಪ್ರಾಪರ್
ಫುಡ್ ಎಲ್ಲ ತಗೊಂಡು ಮಾಡೋದಂತ. ಸೊ ಸ್ವಲ್ಪ ಫೋಟೋಶೂಟ್ ನಡೀತಾ ಇದೆ, ಯಾಕಂದರೆ ಆಬ್ವಿಯಸ್ಲಿ ಇಷ್ಟೆಲ್ಲ ಡೆಕೋ ಮಾಡಿಸಿ ಸುಮ್ಮನೆ ಒಂದೆರಡು ಫೋಟೋ ತೆಕ್ಕೊಳಕ್ಕಾಗಲ್ಲ. ಆ್ಯಂಡ್ ಆಬ್ವಿಯಸ್ಲಿ ಒಂದು ಮೆಮೊರೀಸ್. ಸೊ ಒಂದೊಂದು ವಿಂಡೋಗೆ ಸೀಟ್ ಬಂದಿದೆ, ಇದು ಆ್ಯಕ್ಚುಲಿ ಸೋಫಾ ಸೀಟ್ಸ್. ಯು ಕ್ಯಾನ್ ಸಿ ಸ್ಕ್ವೇರ್ ಶೇಪಲ್ಲಿ ಇದೆ. ಸೊ ಇಟ್ ಲುಕ್ಸ್ ರಿಯಲಿ ನೈಸ್. ಸೊ ದೊಡ್ಡದಾಗಿ ಈವನ್ ಫ್ಯಾಮಿಲಿ ಅಥವಾ ಏನಾದರೂ ಗೆಟ್ ಟುಗೆದರ್ಗೆಲ್ಲ ಆದರೆ ಸೂಪರ್ ಆಗಿದೆ. ಸೊ ಫೈನಲಿ ದ ಬರ್ಡೇ ಬಾಯ್ ಇಸ್ ಹಿಯರ್ ಆ್ಯಂಡ್ ಅವನು ರೆಡಿಯಾಗಿದ್ದಾನೆ ಕೇಕ್ ಕಟ್ ಮಾಡೋಕ್ಕೆ. ಸೊ ಸ್ವಲ್ಪ ಪ್ರೀ ಬರ್ಡೇ ಕೇಕ್ ಫೋಟೋಶೂಟ್ನ ಸ್ವಲ್ಪ ಮಾಡಿ ದೆನ್ ಕೇಕನ್ನು ಕಟ್ ಮಾಡೋಣ ಅಂತ ಹೇಳಿ. ಒಂಥರ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಖುಷಿ ಆಗುತ್ತೆ. ನಮ್ಮದ್ರಲ್ಲೆಲ್ಲ ಬರ್ಡೇಸೇ ಬೇರೆ ಥರ ಇರ್ತಿತ್ತು, ಈಗಿನ ಕಾಲದ ಬರ್ಡೇಸಲ್ಲಿ ಬೇರೆ ಥರ. ಯಾಕಂದರೆ ಅಲ್ಲಿ ನಮಗೆ ಫ್ರೆಂಡ್ಸ್ ಜಾಸ್ತಿ ಇರೋರು, ಇಲ್ಲಿ ಫ್ರೆಂಡ್ಸ್ ಕಮ್ಮಿ ಇರ್ತಾರೆ. ಫ್ಯಾಮಿಲಿ ಜೊತೆ ಬರ್ಡೇ ಜಾಸ್ತಿ ಇರುತ್ತೆ. ಫ್ರೆಂಡ್ಸ್ ಸಿಕ್ಕಿದಾಗ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಸಿಕ್ಕಿದಾಗ ಫ್ಯಾಮಿಲಿ. ಸೊ ಇವ್ರದ್ದು ಮಲ್ಟಿಪಲ್ ಬರ್ಡೇಸ್ ಆಗ್ತಾ ಇರುತ್ತೆ. ನಮಗೆಲ್ಲ ಒಂದು ಬರ್ಡೇ ಮಾಡಿದ್ರೆ ದೊಡ್ಡ ವಿಷಯ. ಆ್ಯಂಡ್ ಚಾಕ್ಲೇಟ್ಸ್ ಕೊಡೋ ಖುಷಿನೇ ಬೇರೆ. ಸೊ ಎಸ್, ಫೈನಲಿ ಕೇಕಿಂದೆಲ್ಲ ಫೋಟೋಸ್ ತೆಕ್ಕೊಂಡಿದ್ದಾಯಿತು. ಇವಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿದ್ದಾಯಿತು. ಸೊ ಈಗ ನೆಕ್ಸ್ಟ್ ಕೇಕ್ ಕಟ್ಟಿಂಗಿಗೆ ಅರೇಂಜ್ ಮಾಡೋದು ಆ್ಯಂಡ್ ಕೇಕ್ ಕಟ್ಟಿಂಗ್ ಮಾಡಿಸೋದು. ಸೊ ಅದ್ರ ಮಧ್ಯದಲ್ಲಿ ಬಿದ್ಲು ನನ್ನ ಮಗಳು. ಸೊ ಅದಕ್ಕೆ ಸ್ವಲ್ಪ ಮುದ್ದು ಮಾಡೋದು, ಅದು ಮಾಡೋದು, ಇದು ಮಾಡೋದು. ಮಕ್ಕಳಂದ್ರೆ ಹಾಗೆ ಅಲ್ವಾ, ಒಳ್ಳೆ ಕೋತಿ ಥರ ಜಂಪ್ ಮಾಡ್ತಾ ಇದ್ಲು, ಹೇಳಿದರೆ ಕೇಳಲಿಲ್ಲ. ಸೊ ಒಂದ್ಸತಿ ಎಗ್ರಿ ಬಿದ್ದಿದ್ದಾಳೆ. ಸೊ ನಾವು ಶಿ ಈಸ್ ಫೈನ್. ಆ್ಯಂಡ್ ಫೈನಲಿ ಈಗ ನಮ್ಮ ಏನು ಒಂದು ಕೇಕ್ ಕಟ್ಟಿಂಗ್ ಪ್ರೊಸೀಜರ್ ಇದೆ, ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್, ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರೆ ಗೊತ್ತೇ ಆಗೋದಿಲ್ಲ. ಆ್ಯಂಡ್ ದೇ ಗ್ರೋ ಅಪ್ ಸೋ ಫಾಸ್ಟ್. ಸೊ ಎಸ್, ಈಗ ನನ್ನ ಮಗನ ಬರ್ಡೇ ಕೇಕ್ ಕಟ್ಟಾಯಿತು. ಆ್ಯಂಡ್ ಚೆನ್ನಾಗಿ ಅನಿಸುತ್ತೆ ಬರ್ಡೇಸಲ್ಲಿ ಬರ್ಡೇ ಕೇಕ್ ಕಟ್ ಮಾಡೋದು ಮತ್ತು ಇದು ಮಾಡೋದು. ಸೊ ಅದು ಕ್ಯಾಂಡಲ್ ಬರ್ನ್ ಆಗಲಿಲ್ಲ. ಸೊ ಕ್ಯಾಂಡಲ್ ಈಗ ಟ್ರೈ ಮಾಡಿ ಅದು ಸ್ಪಾರ್ಕಲ್ ಬರಬೇಕಿತ್ತು, ಅದು ಯಾಕೋ ಬರಲಿಲ್ಲ. ನಾನು ಅಂಟಿಸೋಕ್ಕೆ ಟ್ರೈ ಮಾಡಿದ ಮೇಲೆ. ಆ್ಯಂಡ್ ಫೈನಲಿ ದ ಕೇಕ್ ಈಸ್ ರಿಯಲಿ ಟೇಸ್ಟಿ. ಸೊ ಸೂಪರಾಗಿ ಖುಷಿಯಾಗಿ ಚಾಕ್ಲೇಟ್ ಕೇಕನ್ನು ತಿನ್ನೋ ಮಜಾನೇ ಬೇರೆ. ಆ್ಯಂಡ್ ಐ ಡೋಂಟ್ ನೋ ಎಲ್ಲಿ ಅವರು ಆರ್ಡರ್ ಮಾಡಿದ್ರು ಅಂತ. ಸೂಪರಾಗಿತ್ತು ಕೇಕ್, ಆ್ಯಕ್ಚುಲಾಗಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿತ್ತು. ಸೊ ಸ್ವಲ್ಪ ಹಾಗೆ ಬರ್ಡೇ ಬಮ್ಸ್ ಅಂತೂ ಕೊಡೋಕ್ಕಾಗಲ್ಲ ಮಕ್ಕಳಿಗೆ. ಸೊ ಬರ್ಡೇಗೆ ಸ್ವಲ್ಪ ಕೇಕೆಲ್ಲ ಅಂಟಿಸ್ಬಿಟ್ಟು ಅವನಿಗೆ, ಯಾಕಂದರೆ ಅವರೆಲ್ಲ ನಮಗೆ ಮಾಡ್ತಾರಲ್ವ, ನಾವು ಹಂಗೆ ಬರ್ಡೇ ಬಮ್ಸ್ ಕೊಡಲ ಅಂದೆ, ಬೇಡ ಅಂದ. ಅದಕ್ಕೆ ಸುಮ್ಮನೆ ಹಂಗೆ ಒಂದು ತಲೆ ಮೇಲೆ ಟಿಕ್ಕಿ ಕೊಟ್ಟು, ಆಬ್ವಿಯಸ್ಲಿ ಮಗ ಅಲ್ಲೇ ಎಷ್ಟು ದೊಡ್ಡವನಾಗ್ಬಿಟ್ಟು ಇದೇ ತನಕ ಬೆಳೆದು ನಿಂತ ಅಂತಲೇ ಹೇಳ್ಬೋದು. ಸೊ ನನ್ನ ಮಗಳು ಸ್ನೀಕಿ ಪಿಕ್ಕಿ ಮಾಡಿಕೊಂಡು ಕೇಕಿಗೆ ಒಟ್ಟು ಅವ್ರ ಅಣ್ಣಂಗೆ ಅವಳು ಹಿಂಸೆ ಕೊಡಬೇಕು, ಇದು ಮಾಡಬೇಕು. ಸೊ ಮತ್ತೆ ಸ್ವಲ್ಪ ಪೋಸ್ಟ್ ಕೇಕ್ ಬರ್ಡೇ ಸೆಲೆಬ್ರೇಷನ್ ಫೋಟೋಸು, ಯಾಕಂದರೆ ಕೇಕ್ ಕಟ್ ಮಾಡಿದ ಮೇಲೆ ಒಂದು ಸ್ವಲ್ಪ ಅವರಿಗೆ ಈ ಪೋಸ್ಟ್ ಇನ್ಸ್ಟಾಗ್ರಾಮ್ಸಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಹಾಕೋಕ್ಕೆ ಬೇಕಲ್ವಾ, ವೆರೈಟೀಸ್ ಆಫ್ ಫೋಟೋಸ್ ಅಂತಲೇ ಹೇಳ್ಬೋದು. ಸೊ ಇಟ್ಸ್ ಸಮ್ ವಾಟ್ ಸೆಲೆಬ್ರೇಷನ್ ವೈಬ್ಸ್ ಅಂತ. ಸೊ ಚೆನ್ನಾಗಿ ಸ್ವಲ್ಪ ಫೋಟೋಸ್ ಬೇಕು ಅಂತ 20 ಕ್ಲಿಕ್ ಮಾಡಿದರೆ ಅದರಲ್ಲಿ ಅವ್ರಿಗೆ ಇಷ್ಟ ಆಗೋದು 1-2 ಅಷ್ಟೇ. ಸೊ ಎಲ್ಲ ಆ್ಯಂಗಲಲ್ಲಿ ಎಲ್ಲ ಥರ ಕ್ಲಿಕ್ ಮಾಡಿಬಿಟ್ಟು ಕೊಟ್ಬಿಡೋದು. ಆ್ಯಂಡ್ ಫೈನಲಿ ಎವ್ರಿಥಿಂಗ್ ವಾಸ್ ಗುಡ್ ಆ್ಯಂಡ್ ಫುಡ್ ವಾಸ್ ಗುಡ್. ಆ್ಯಂಡ್ ಫೈನಲಿ ನಾನು ಸೋಫಾ ಹೇಳ್ದಲ್ಲ, ಇದು ಸೂಪರ್ ಆಗಿದೆ ಅಂತ. ಸೊ ಈ ಸೋಫಾದಲ್ಲಿ ಕೂತ್ಕೊಂಡು ಈಗ ನಾವು ಬ್ಯಾಕ್ ಡ್ರಾಪ್ ಯೂಸ್ ಮಾಡಿಕೊಂಡು ಸ್ವಲ್ಪ ಫೋಟೋಸ್ ತೆಕ್ಕೋತಾ ಇದ್ದೀವಿ. ಸೊ ಬೆಳಗ್ಗೆ ಹೊತ್ತು ಬಂದರೆ ಇನ್ನೂ ಚೆನ್ನಾಗಿದೆ. ಆ್ಯಕ್ಚುಲಿ ಈಗ ನಾವು ಕತ್ಲೆಯಲ್ಲಿ ಸ್ವಲ್ಪ ಅಷ್ಟೊಂದು ಗೊತ್ತಾಗೋದಿಲ್ಲ. ಬಟ್ ಇಫ್ ಯು ಕಮ್ ಇನ್ ದ ಮಾರ್ನಿಂಗ್ ಇಟ್ಸ್ ವೆರಿ ನೈಸ್ ಆ್ಯಂಡ್ ವೆರಿ ನೈಸ್ ಪ್ಲೇಸ್ ಟು ಹ್ಯಾಂಗ್ ಔಟ್. ಯಾಕಂದರೆ ಸೂಪರ್ ಆಗಿದೆ ಫ್ರೆಂಡ್ಸ್ ಜೊತೆ ಎಲ್ಲ ಬಂದರೆ. ಸೊ ಈಗ ನಾವು ಮೇಲ್ ಹೋಗ್ತಾ ಇದ್ದೀವಿ, ಯಾಕಂದರೆ ಕೆಳಗಡೆನೆ ಬಂದುಬಿಟ್ವಿ, ಮೇಲ್ ನೋಡಲೇ ಇಲ್ಲ. ಸೊ ವಿ ಆರ್ ಗೋಯಿಂಗ್ ಟು ದ್ಯಾಟ್ ಫ್ಲೋರ್. ಸೊ ಅಲ್ಲೋಗಿ ಸ್ವಲ್ಪ ನೋಡಿ ಎಲ್ಲ ಇದು ಮಾಡಿ ಫೋಟೋಸ್ ತೆಕ್ಕೊಳ್ಳೋಣ ಅಂತ. ಸೊ ದಿಸ್ ಇಸ್ ದ ರಿಸೆಪ್ಷನ್ ವಿ ಕೇಮ್. ಸೊ ಇಲ್ಲಿನ ಬಾರ್ ಕೌಂಟರ್ ಸೂಪರ್ ಆಗಿದೆ ನೋಡಿ, ಈ ಥರ ಇದೆ. ಸೊ ಬಾರ್ ಕೌಂಟರ್ನೇ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಆ್ಯಂಡ್ ದೇ ಹ್ಯಾವ್ ಡೆಕೋರೇಟೆಡ್ ಇಟ್ ರಿಯಲಿ ವೆಲ್. ಸೊ ಒಳಗಡೆ ಅಂದರೆ ಬಾರ್ ಕೌಂಟರ್ ಸುತ್ತಮುತ್ತ ಇಲ್ಲಿ ಸೆಮಿ ಓಪನ್ ಸ್ಪೇಸ್ ಇದೆ. ಸೊ ಓಪನ್ ಸ್ಪೇಸ್ ಇದೆ.
ಸೊ ಫುಲ್ ನಿಮಗೆ ಎಲ್ಲಿ ಇಂಟ್ರೆಸ್ಟು ಅಲ್ಲಿ ಕೂತ್ಕೋಬೋದು ಆ್ಯಂಡ್ ಇಟ್ ಲುಕ್ಸ್ ರಿಯಲಿ ನೈಸ್. ಸೊ ಸ್ಮೋಕಿಂಗ್ ಝೋನು ಇಲ್ಲೇ ಇರೋದ್ರಿಂದ ತುಂಬ ಜನ ಇಲ್ಲೇ ಬರ್ತಾರೆ. ಲಾಟ್ ಆಫ್ ಕ್ರೌಡ್ ಕಮ್ಸ್ ಹಿಯರ್. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಒಂದೊಂದು ನಿಮಗೆ ಆ್ಯಕ್ಚುಲಿ ಹಟ್ ಥರ ಕೇಜ್ ಥರ ಎಲ್ಲ ಮಾಡಿದ್ದಾರೆ. ಚಿಕ್ಕ ಚಿಕ್ಕದಾಗಿ ಒಂದೊಂದು ಸಪ್ರೇಟಾಗಿ ತೊಗೋಬೋದು. ಆ್ಯಂಡ್ ಅದರಲ್ಲೂ ಸಹ ಇಫ್ ಯು ವಾಂಟ್ ದೇ ವಿಲ್ ಡೆಕೋರೇಟ್. ಸೊ ಒಂದೊಂದು ಕೇಜಲ್ಲೂ ನೀವು ಡೆಕೋರೇಷನ್ ಮಾಡಿಸ್ಕೋಬೋದು. ಸೊ ಗ್ರ್ಯಾಂಡ್ ಸಿಂಪಲ್ಲಾಗಿ ಹೆಂಗೆ ಬೇಕಾದ್ರೂ ಹೇಳ್ಬಿಟ್ಟು ಮಾಡಿಸ್ಕೋಬೋದು. ಸೊ ಸೂಪರ್ ಆಗಿದೆ ಅಲ್ಲ ನಮ್ಮ ಬಾರ್ ಕೌಂಟರು. ಅಥವಾ ಇಲ್ಲಿ ಒಂದು ನಂದು ಫೋಟೋಸ್ ಎಲ್ಲ ತಕ್ಕೊಂಡೆ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಫೈನಲಿ ಇಲ್ಲಿ ಒಂದು ಪಿಕ್ಚರ್ ಇದೆ. ಸೊ ಇಲ್ಲೂ ಕೂತ್ಕೊಂಡು ಅಲ್ಲೊಂದು ಕೇಜ್ ಇಟ್ಟಿದ್ದಾರೆ, ಹಾಫ್ ಕೇಜ್. ಸೊ ಅಲ್ಲೂ ಪಿಕ್ಚರ್ಸ್ ಎಲ್ಲ ತಗೋಬೋದು. ಓವರ್ ಆಲ್ ನೈಸ್, ಫುಡ್ಡು ಚೆನ್ನಾಗಿದೆ. ಸೊ ಇಲ್ಲೂ ನೋಡಿ ನಾನ್ ಸ್ಮೋಕಿಂಗ್ ಝೋನ್ ಇದೆ, ಈ ಕಡೆ ಸ್ಮೋಕಿಂಗ್ ಝೋನ್ ಇದೆ. ಸೊ ಮೇಲ್ ಹೋದ್ರೆ ಮೇಲೂ ಕೂತ್ಕೊಳಕ್ಕೆ ಸ್ಪೇಸ್ ಮಾಡಿದ್ದಾರೆ. ಆ್ಯಂಡ್ ಸ್ಟೇಜ್ ನೋಡಿ ಎಷ್ಟು ಸಕ್ಕದಾಗಿ ಲೈಟ್ಸ್ ಎಲ್ಲ ಹಾಕಿ. ದಟ್ಸ್ ವೈ ಐ ಲೈಕ್ ಟು ವಿಸಿಟ್ ಡಿಫ್ರೆಂಟ್ ಪ್ಲೇಸಸ್. ಸೊ ಒಂದೊಂದ್ರದ್ದು ಡೆಕೋಸು, ಒಂದೊಂದ್ರದ್ದು ಇಂಟೀರಿಯರ್ಸು ತುಂಬ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಚೆನ್ನಾಗಿ ಮಾಡಿರ್ತಾರೆ, ಡಿಫ್ರೆಂಟಾಗಿ ಮಾಡಿರ್ತಾರೆ. ಸೊ ಅದೆಲ್ಲ ನೋಡೋದೇ ಒಂದು ಕಣ್ತುಂಬ ಚೆನ್ನಾಗಿ ಅನಿಸುತ್ತೆ ವೈಬ್ಸು. ಸೊ ಅದಕ್ಕೆ ಒಂದು ಕಡೆ ಹೋಗೋಕ್ಕಿಂತ ಮತ್ತೆ ಮತ್ತೆ ಸಪ್ರೇಟಾಗಿ ಬೇರೆ ಬೇರೆ ಅದನ್ನು ನೋಡಿ ಏನೇನಿದೆ ಹೆಂಗಿದೆ ಅಂತ ಎಲ್ಲ ತಿಳ್ಕೊಳೋದು ಸೂಪರ್. ಸೊ ಇದು ಓಪನ್ ಆಗಿ ಇದೆ ಆ್ಯಂಡ್ ಇಲ್ಲೂ ತುಂಬ ಸಿಟ್ಟಿಂಗ್ಸ್ ಇದೆ. ಸೊ ಓಪನ್ ಸ್ಪೇಸಲ್ಲಿ ಟೆರೆಸ್ ಮೇಲೆ, ಹೈ ಟೆರೆಸ್ ಮೇಲೆ ಮಾಡಿದ್ದಾರೆ ಇದನ್ನು. ಬಟ್ ಮೇಲ್ಗಡೆ ಕವರಿಂಗ್ ಇದೆ. ಸೊ ಹಾಗಾಗಿ ಮಳೆ ಬಂದ್ರೂ ಇಟ್ ಡಸಂಟ್. ಇದೆಲ್ಲ ಹಾಕಿದ್ದಾರೆ ಗ್ರಿಲ್ಸು. ಸೊ ಮಕ್ಕಳು ಬಂದು ಕೂತ್ಕೊಂಡ್ರೆ ದೇ ವಿಲ್ ಬಿ ಸೇಫ್. ಸೊ ಬಗ್ಗೆ ನೋಡೋದು, ಮಕ್ಕಳುಗಳಂತೂ ಸಖತ್ತು ನಾಟಿ ಇರ್ತಾರೆ ಈಗಿನ ಕಾಲದಲ್ಲಿ. ಸೊ ಅಲ್ಲಿ ಬಗ್ಗೆ ನೋಡೋದು, ಇದು ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ಆ್ಯಂಡ್ ಎಸ್, ದಿಸ್ ಇಸ್ ಆಲ್ಸೋ ಸ್ಮೋಕಿಂಗ್ ಏರಿಯಾ, ತಗೋಬೋದು ನೀವು. ಆ್ಯಂಡ್ ಮೇಲಿಂದ ವ್ಯೂ ಸೂಪರ್ ಆಗಿದೆ, ಆ್ಯಸ್ ಯು ಕ್ಯಾನ್ ಸಿ. ಸೊ ಸುತ್ತಮುತ್ತ ಇರೋ ಅಂಥದ್ದೆಲ್ಲ ಕಾಣಿಸುತ್ತೆ. ಈವನ್ ಇಲ್ಲಿಂದ ಟೆಂಪಲ್ಸು ಮತ್ತು ಬೇರೆ ಬೇರೆ ಏನೇನಿದ್ರು ಸುತ್ತಮುತ್ತ ಇದೆ ಅದೆಲ್ಲ ಕಾಣಿಸುತ್ತೆ ಆ್ಯಕ್ಚುಲಿ. ಎಸ್ಪೆಷಲಿ ಓಂಕಾರೇಶ್ವರ ಟೆಂಪಲ್ ಕಾಣುತ್ತೆ ಇಲ್ಲಿಂದ. ಸೊ ಅದನ್ನು ನೋಡ್ಬೋದು ಇಲ್ಲಿಂದ. ಸೊ ಸುತ್ತಮುತ್ತ ಸಿಟಿ ಫುಲ್ಲು ಏನು ಆರ್.ಆರ್. ನಗರದಿದೆ ಅದೆಲ್ಲ ಕಾಣಿಸುತ್ತೆ. ಸೊ ಇಟ್ಸ್ ಅ ವೆರಿ ನೈಸ್ ವ್ಯೂ ಆ್ಯಂಡ್ ಪರ್ಫೆಕ್ಟ್ ಫಾರ್ ನೈಟ್ ಡಿನ್ನರ್. ಆರಾಮಾಗಿ ಕೂತ್ಕೊಂಡು ಫ್ಯಾಮಿಲಿ ಜೊತೆ ಚಿಲ್ಲಾಗಿ, ಸೊ ಬಿಯರ್ ಅಥವಾ ಇದನ್ನು ತೊಗೊಂಡು ಆರಾಮಾಗಿ ನೋಡಿ. ಅದೇ ದಿಸ್ ಇಸ್ ಓಂಕಾರೇಶ್ವರ ಹಿಲ್ಸ್ ಟೆಂಪಲ್. ಸೊ ಎಸ್, ಓವರ್ ಆಲ್ ಇಟ್ಸ್ ವೆರಿ ನೈಸ್. ಆ್ಯಂಡ್ ಆ್ಯಂಬಿಯನ್ಸು ತುಂಬ ಇಷ್ಟ ಆಯಿತು. ಫುಡ್ಡು ಚೆನ್ನಾಗಿದೆ, ಈವನ್ ಬರ್ಡೇಸು ಇದಕ್ಕೆಲ್ಲ ಸಖತ್ತಾಗಿದೆ. ಸೊ ಎಸ್, ಯು ಕ್ಯಾನ್ ವಿಸಿಟ್ ಒನ್ಸ್ ಆ್ಯಂಡ್ ಸಿ ಹೌ ಇಟ್ ಈಸ್. ಸೊ ಡ್ರಿಂಕ್ ಆ್ಯಂಡ್ ಡೈನಿಂದು ಬೇರೆ ಬೇರೆ ಔಟ್ಲೆಟ್ಸ್ ಬೇರೆ ಬೇರೆ ಏರಿಯಾಸಲ್ಲೂ ಇದೆ. ಸೊ ಯು ಕ್ಯಾನ್ ವಿಸಿಟ್ ದಟ್ ಆಲ್ಸೋ.
ಆ್ಯಂಡ್ ಓವರ್ ಆಲ್ ಒಂದು ವೀಕೆಂಡಿಗೆ ಸೂಪರ್ ಆಗಿರೋವಂಥ ಜಾಗ. ಆ್ಯಂಡ್ ಓಲ್ಡ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡಬಹುದಾದಂಥ ಪ್ಲೇಸ್. ಸೊ ವೀಕೆಂಡಲ್ಲಿ ಅಥವಾ ವೀಕ್ ಡೇಸಲ್ಲಿ ಎಲ್ಲಾದರೂ ಹೋಗಬೇಕು ಅಂತ ಇದ್ರೆ ಯು ಕ್ಯಾನ್ ಟ್ರೈ ದಿಸ್. ಸೊ ಫೈನಲಿ ಮತ್ತೆ ನನ್ನ ಮಗಳು ಇದರಲ್ಲಿ ಫೋಟೋ ತಗೊಂಡು ಮರ್ತು ಹೋಗಿದ್ಲು. ಸೊ ಅವಳು ಅವರಪ್ಪ ಕೂತ್ಕೊಂಡು ಆರಾಮಾಗಿ ಫೋಟೋಸ್ ತಗೋತಾ ಇದ್ದಾರೆ. ಸೊ ಒಂದ್ಸತಿ ವಿಸಿಟ್ ಮಾಡಿ ಆ್ಯಂಡ್ ನೋಡಿ. ವಿ ರಿಯಲಿ ಎಂಜಾಯ್ಡ್. ಥ್ಯಾಂಕ್ಸ್ ವಾಚಿಂಗ್ ಗೈಸ್.